ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋ ಅಂಥ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ಕಂಪ್ಲೀಟಾಗಿ ಯಾವ ಥರ ಇತ್ತು, ದೇವ್ರ ದರ್ಶನ ಯಾವ ರೀತಿ ಆಯಿತು ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಮೊದಲಿಗೆ ನಾನು ಬೆಳಗ್ಗೆ 3:45ಗೆಲ್ಲ ಎಚ್ಚರ ಆಯಿತು. ಸೊ ನಾನು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಹಿಂದಿನ ದಿನವೇ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಅಂದರೆ ಬೆಳಗ್ಗೆ ಎದ್ದಾಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ರೆಡಿಯಾಗಿ ಬೇಗನೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಹಾಗಾಗಿನೇ ನೈಟೇ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕಂಪ್ಲೀಟಾಗಿ ಒರೆಸಿ ಮಲ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮನೆ ಏನಿದೆ ಅದ್ರದ್ದು ಹೂವು ಎಲ್ಲ ತೆಗೆದ್ಬಿಟ್ಟು ದೇವ್ರ ಮನೆ ಮಾತ್ರ ಒರೆಸ್ಕೊಂಡು ದೀಪನ ಹಚ್ಕೊಂಡೆ. ಯಾಕೆಂದರೆ ನಾವೆಲ್ಲೇ ಹೊರಗಡೆ ಹೋಗಲಿ ಮೊದಲಿಗೆ ಮನೆಯಲ್ಲಿ ದೀಪನ ಹಚ್ಚಿ ಮನೆ ದೇವ್ರಿಗೆ ಪೂಜೆ ಮಾಡಬೇಕು. ಸೊ ಇದನ್ನು ತುಂಬ ವ್ಲಾಗಲ್ಲಿ ನಾನು ಹೇಳಿದ್ದೀನಿ, ಅಂದರೆ ಹಿಂದಿನ ವ್ಲಾಗ್ಗಳಲ್ಲೆಲ್ಲ ನಾನು ಈ ವಿಚಾರನ ಹೇಳಿದ್ದೀನಿ. ಹಾಗಾಗಿ ಇನ್ನು ಹೂವೆಲ್ಲ ಏನೂ ಇರಲಿಲ್ಲ, ಹಾಗಾಗಿ ಹೂವೇನೂ ಇಡ್ಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಫ್ರೈಡೇ ಇತ್ತು. ಸೊ ಗುರುವಾರ ನಾವು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಸೊ ಶುಕ್ರವಾರ ಅಂದರೆ ತುಂಬ ಕ್ರೌಡ್ ಇರುತ್ತೆ, ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ವೆಡ್ನೆಸ್ಡೇ ಅಥವಾ ಥರ್ಸ್ಡೇ ಈ ಥರ ದಿನಗಳಲ್ಲಿ ಹೋದರೆ ದರ್ಶನ ಚೆನ್ನಾಗಾಗುತ್ತೆ ಅಂತ ಹಾಗಾಗಿ ನಾನು ಗುರುವಾರ ಹೋಗಿದ್ವಿ. ಸೊ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಏನಂದರೆ ಬುಧವಾರ ನಮ್ಮನೆಯವರು ಅವ್ರ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಹಿಂದಿನ ದಿನ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದ್ದ ಕಾರಣ ನಮ್ಮನೆಯವರು ಸ್ವಲ್ಪ ಅಂದರೆ ಅವ್ರ ಫ್ರೆಂಡ್ ಅವ್ರ ತಂದೆಗೇನೋ ಹುಷಾರಿರಲಿಲ್ಲ ಅಂತ ಹೇಳಿ ನೈಟು ತುಂಬ ಲೇಟಾಗಿ ಬಂದರು. ಬೆಳಗ್ಗೆ ಅವ್ರಿಗೆ ಎಚ್ಚರ ಆಗಲಿಲ್ಲ, ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಅವ್ರು ಅದಕ್ಕೇ ಇನ್ನು ಅವರೆಲ್ಲ ಹೋಗ್ಬಿಟ್ರಲ್ವ, ಇನ್ನು ನಾನು ಒಬ್ಬನೇ ಹೆಂಗೆ ಹೋಗೋದು. ಸೊ ಗುರುವಾರ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೋಡಿ, ನಾನು ಯೂಶ್ವಲಾಗಿ ಓದೋಳೆ ಅಲ್ಲ, ತುಂಬ ವರ್ಷ ಆಗಿತ್ತು. ಇನ್ನು ಅವ್ರು ಕರೆಯುವಾಗ ನಾನು ಬೇಡ ಅನ್ಲಿಕ್ಕೆ ಮನಸ್ಸಾಗಲಿಲ್ಲ. ಸರಿ ಹೇಗಿದ್ರು ಆಷಾಢ ಅಲ್ವಾ, ಆಷಾಢದಲ್ಲಿ ಶಕ್ತಿ ದೇವರುಗಳ ದರ್ಶನ ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಸೊ ನಾನು ಸಡನ್ನಾಗಿ ಆಯಿತು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೊರಟಿದ್ದಾಯಿತು. ಇನ್ನು ವೇದಾಂಶನೂ ಜೊತೆ ಕರ್ಕೊಂಡು ಹೋದ್ವಿ, ಬಟ್ ಆದರೆ ಖುಷಿನ ಕರ್ಕೊಂಡು ಹೋಗಲಿಲ್ಲ. ಸೊ ಅವಳಿಗೆ ಸ್ಕೂಲ್ ಇರುತ್ತೆ, ಸುಮ್ಮನೆ ರಜೆ ಎಲ್ಲ ಹಾಕ್ಸೋದು ಬೇಡ, ನೋಟ್ಸ್ಗಳೆಲ್ಲ ಪೆಂಡಿಂಗ್ ಉಳಿಯುತ್ತೆ ಅಂತ ಹೇಳಿಬಿಟ್ಟು. ಬಟ್ ಅವಳು ತುಂಬ ಫೋರ್ಸ್ ಮಾಡಿದ್ಲು ನಾನು ಬರ್ತೀನಿ ಅಂತ ಹೇಳಿ. ಬಟ್ ನಾವು ಅಲ್ಲೆಲ್ಲ ತುಂಬ ಕ್ರೌಡ್ ಇರುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಳನ್ನ ಸಮಾಧಾನ ಪಡಿಸಿ ಅಮ್ಮನ ಮನೆಯಲ್ಲೇ ಅವಳು ಬೇಗ ಎದ್ದು ಅವಳು ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಸೊ ಅಮ್ಮನ ಮನೆಯಲ್ಲಿ ಅವಳನ್ನ ಹೇಳಿಬಿಟ್ಟು ಬಿಟ್ಬಿಟ್ಟು ಇಲ್ಲಿ ನಾನು ಮತ್ತು ನನ್ನ ಮನೆಯವರು ವೇದಾಂಶು 3 ಜನ ಮೈಸೂರು ಕಡೆ ಹೊರಟ್ವಿ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ನನ್ನ ವಾಯ್ಸು ಅಂದರೆ ನಾರ್ಮಲ್ ವಾಯ್ಸ್ಗಿನ್ನ ಸ್ವಲ್ಪ ಚೇಂಜಸ್ ಆಗಿದೆ. ಮೈಸೂರಿಗೆ ಹೋಗಿ ಬಂದಮೇಲೆ ಸ್ವಲ್ಪ ನೀರು ವ್ಯತ್ಯಾಸ ಆಯಿತು, ಅಲ್ಲಿ ಟಿಫನ್ ಮಾಡಿದ್ದೇನೋ ಸ್ವಲ್ಪ ನನಗೆ ವ್ಯತ್ಯಾಸ ಆಯಿತು, ಹಂಗಾಗಿ ಸ್ವಲ್ಪ ಕೋಲ್ಡಾಗಿ ಈ ಥರ ವಾಯ್ಸ್ ಇದೆ. ಇನ್ನು ನಾವು 6:15ಗೆಲ್ಲ ನಾನ್ ಸ್ಟಾಪ್ ಬಸ್ಸನ್ನು ಹತ್ತಿದ್ವಿ. ಹಾಗಾಗಿ ನಾವು ಸ್ವಲ್ಪ ಬೇಗನೆ ರೀಚ್ ಆದ್ವಿ ಮೈಸೂರು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇದು ಸ್ಯಾಟಲೈಟ್ ಬಸ್ ಸ್ಟಾಪು. ಸೊ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು 3:45ಗೆ ಎದ್ದೆ. ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಾದಮೇಲೆ ನಮ್ಮನೆಯವ್ರನ್ನ ಒಂದು 5 ಗಂಟೆಗೆ ಎಬ್ಬಿಸ್ದೆ. ಸೊ ಅವರು ಯಾಕೆ ಇಷ್ಟು ಬೇಗ ಎದ್ದಿದ್ಯಾ ಅಂತ ಹೇಳಿದ್ರು. ಬಟ್ ಬಸ್ಸಲ್ಲಿ ಹೋಗುವಾಗ ಹೇಳಿದ್ರು ಅವರು, ನಿಜವಾಗ್ಲೂ ಬೇಗ ಎದ್ದಿದ್ದಕ್ಕೇನೆ ಬೇಗ ಹೊರಡ್ತಾ ಇದ್ದೀವಲ್ವಾ ಅಂತ ಹೇಳಿಬಿಟ್ಟು. ಬಟ್ ಅದು ನಿದ್ದೆಗಣ್ಣಲ್ಲಿ ಹೇಳಿದ್ರು ಅವರು, ಯಾಕೆ ಇಷ್ಟು ಬೇಗ ಎದ್ದಿದ್ಯಾ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತ ಅಂದರೆ ನಾವು ಎಷ್ಟು ಬೇಗ ಹೋಗಿ ದೇವ್ರ ದರ್ಶನ ಮಾಡ್ತೀವಿ, ಸ್ವಲ್ಪ ನನಗೆ ಅಂದರೆ ನಮಗೆಲ್ಲ ರಿಸ್ಕ್ ಕಮ್ಮಿ ಆಗುತ್ತೆ. ಯಾಕೆಂದರೆ ಈ ಟೈಮಲ್ಲಿ ಎಲ್ಲರೂ ಒಂದೇ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಅಂದರೆ ಆಷಾಢ ಟೈಮಲ್ಲಿ ಜಾಸ್ತಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಲ್ಲೂ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ನೋಡಿದಾಗೆ ತುಂಬ ಕ್ರೌಡ್ ಇದೆ, ದಯವಿಟ್ಟು ಬರೋದಕ್ಕೆ ಹೋಗಬೇಡಿ. ಅಂದರೆ ತುಂಬ ಹೊತ್ತು ಕ್ಯೂವಲ್ಲಿ ನಿಲ್ಲಬೇಕು, 2 ಅವರ್ 3 ಅವರ್ ಎಲ್ಲ ನಿಂತ್ಕೊಬೇಕು. ಸೊ ಈ ಥರದನ್ನೆಲ್ಲ ನೋಡುವಾಗ ಏನು ಅನ್ನಿಸ್ತಾಯಿತ್ತು ಗೊತ್ತಾ, ಅಪ್ಪ ಹೆಂಗೆ ಹೋಗೋದು ಆ ಕ್ರೌಡಲ್ಲಿ, ಅದರಲ್ಲೂ ಬೇಡ ನಮ್ಮ ವೇದಾಂಶನ ಕರ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನು ಹೆಂಗಿರ್ತಾನೆ ನಾನು ಆ ರಶಲ್ಲಿ ಅನ್ನೋದೊಂದು ಮೈಂಡಲ್ಲಿ ಇತ್ತು ನನಗೆ. ಬಟ್ ಅಲ್ಲಿ ಹೋದ್ಮೇಲೆ ಅದು ಒಂಥರ ಅದು ಏನು ನಾನು ಯೋಚನೆ ಮಾಡಿದೆ ಅದು ಉಲ್ಟಾ ಅಂತಲೇ ರಿವರ್ಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡ್ಬೋದು, ನನಗಂತೂ ಯೂಶ್ವಲಾಗಿ ಬಸ್ಸಲ್ಲಿ ಹೋಗುವಾಗ ನಿದ್ದೆ ಬರೋದೇ ಇಲ್ಲ, ಎಷ್ಟು ಬೇಗ ಎದ್ದಿದ್ರು ಅಷ್ಟೇನೆ. ವೇದಾಂಶು ಮತ್ತಿನ ನಮ್ಮನೆಯವರು ಒಂದು ನಿದ್ದೆ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಅಂದರೆ ಹಿಂಗೆ ಯೋಚನೆ ಮಾಡ್ತಾ ಬರ್ತಿದ್ದಂಗೆ ಮೈಸೂರು ರೀಚ್ ಆದ್ವಿ. ಅಂದರೆ 6:15 ಬಸ್ ಹತ್ತಿದ್ದಕ್ಕೆ 8:15ಗೆಲ್ಲ ನಾವು ಮೈಸೂರು ಬಸ್ ಸ್ಟಾಪಲ್ಲಿ ಬಂದ್ವಿ ಅಂತಲೇ ಹೇಳ್ಬೋದು. ನಾನ್ ಸ್ಟಾಪ್ ಬಸ್ ಅಲ್ವಾ, ಅದರಲ್ಲೂ ಬೆಳಗ್ಗೆನೇ ಬೇಗ ಬಂದಿದ್ದರಿಂದ ಟ್ರಾಫಿಕ್ ಇರೋದಿಲ್ಲ. ಸೊ ಬೇಗನೆ ರೀಚ್ ಆದ್ವಿ. ಇನ್ನು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗುತ್ತೆ. ಮೈಸೂರು
ಬೆಟ್ಟಕ್ಕೆ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಕ್ಕೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬೇರೆ ಬಸ್ ಕ್ಯಾಚ್ ಮಾಡಬೇಕು. ಸೊ ಹೇಗಿದ್ರು ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡ್ರೆ ಇನ್ನು ತುಂಬ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಟಿಫನ್ನು ಮಾಡಿಕೊಂಡು ಸೊ ನಾವು ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡೇ ಹೋದ್ವಿ. ಅಂದರೆ ನಮ್ಮನೆಯವ್ರಿಗೆ ಗೊತ್ತಿದೆ ರೂಟೆಲ್ಲ, ಅವರು ಫ್ರೆಂಡ್ಸ್ ಜೊತೆ ಅವಾಗವಾಗ ಬರ್ತಿರ್ತಾರೆ ಈ ಥರ ಎಲ್ಲ. ಹಂಗಾಗಿ ಅವರು ಹತ್ರನೇ ಇದೆ, ನಡ್ಕೊಂಡೇ ಹೋಗೋಣ. ಯಾಕಂದರೆ ಬಸ್ಸಲ್ಲಿ 2-2.5 ಅವರ್ ಕೂತಿದ್ವಿ ಅಲ್ವಾ, ಕಾಲೆಲ್ಲ ಒಂಥರ ನೋವು ಬಂದಂಗೆ ಆಗುತ್ತೆ ಕೂತ್ಕೊಂಡಿದ್ರು. ಹಂಗಾಗಿ ಸ್ವಲ್ಪ ದೂರ ವಾಕ್ ಮಾಡ್ದಂಗೆ ಆಗುತ್ತೆ, ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಒಂಥರ ಮೈಸೂರು ನೋಡಲಿಕ್ಕೆ ತುಂಬ ಚೆಂದ. ನಾನಂತೂ ತುಂಬ ಕಮ್ಮಿ ಹೊರಗಡೆ ಟ್ರಾವೆಲ್ ಮಾಡೋದು, ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಹಂಗಾಗಿನೇ ನನಗೆಲ್ಲಾದರೂ ಹೊರಗಡೆ ಹೋಗಿ ಬಂದುಬಿಟ್ರೆ ಆಗೋದೇ ಇಲ್ಲ, ಒಂಥರ ಏನೋ ಏರುಪೇರು ಆದಂಗೆ ಅನಿಸುತ್ತೆ ಆರೋಗ್ಯದಲ್ಲಿ. ಇನ್ನು ನಾವು ಅಲ್ಲಿಂದ ಟಿಫನ್ ಎಲ್ಲ ಮಾಡಾದಮೇಲೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಸೊ ಬಸ್ ಸಿಕ್ತು ನಮಗೆ. ಬಸ್ ಹತ್ತಿದ್ವಿ, ನಮಗೆ ಸೀಟು ಸಹ ಸಿಕ್ತು. ನೀವು ನೋಡ್ಬೋದು, ನಾವೆಲ್ಲ ಕೂತ್ಕೊಂಡಾದ್ಮೇಲೆ ತುಂಬ ಕ್ರೌಡ್ ಆಗೋಯಿತು. ಆಮೇಲೆ ಇನ್ನು ವಾತಾವರಣ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೆಂಗೆ ಅಂತ ಅಂದರೆ ತೀರಾ ಉರಿ ಬಿಸಿಲು ಅಲ್ಲ, ಈ ಕಡೆ ಮಳೆ ಬರೋ ಥರನೂ ಇರಲಿಲ್ಲ. ಒಂಥರ ಕಾಮಾಗಿ ಕೂಲಾಗಿತ್ತು ವೆದರ್ ಅಂತಲೇ ಹೇಳ್ಬೋದು. ಬೆಟ್ಟ ಹತ್ತುವಾಗ ಒಂಥರ ತುಂತುರು ಮಳೆ ಬರುತ್ತಲ್ಲ, ಜಿಡಿ ಮಳೆ ಥರ ಬರ್ತಿತ್ತು. ಬಟ್ ನಾವು ಮಳೆನಲ್ಲಿ ಎಲ್ಲೂ ನೆನೀಲಿಲ್ಲ, ಯಾಕೆಂದರೆ ಮಳೆ ಬರ್ತಾ ಇದ್ದಾಗ ನಾವು ಬಸ್ಸಲ್ಲಿದ್ವಿ. ಇನ್ನು ಬೆಟ್ಟ ಹತ್ತುವಾಗ ವ್ಯೂಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನು ಆಷಾಢದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿರೋದು ನಾನು ಇದೇ ಮೊದಲನೇ ಬಾರಿಗೆ. ನೀವು ನೋಡ್ತಾ ಇರ್ಬೋದು ಬೆಟ್ಟದಿಂದ ಇಡೀ ಮೈಸೂರು ವ್ಯೂಸು ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಆ ಮೋಡಗಳೆಲ್ಲ ನೆಲಕ್ಕೆ ಹಚ್ಚಿದಂಗಿತ್ತು. ಮತ್ತು ವಾತಾವರಣ ಆ ಥರ ಇತ್ತು ಅಲ್ಲಿ, ಅಂದರೆ ಮಳೆ ಮೋಡದ ಥರ ಆ ಥರ ಇತ್ತು, ಕಾಮಾಗಿತ್ತು, ತುಂಬ ಉರಿ ಬಿಸಿಲಿರಲಿಲ್ಲ. ಇನ್ನು ನೀವು ನೋಡ್ಬೋದು ಇಲ್ಲೆಲ್ಲ ಪೂಜೆಗೆ ಎಷ್ಟು ಚೆನ್ನಾಗಿ ಎಲ್ಲ ಬುಟ್ಟಿನಲ್ಲೂ ತಾವರೆ ಹೂವು ಮತ್ತಿನ ಸಂಪಿಗೆ ಹೂವು ಇಟ್ಟಿದ್ರು. ಸೊ ನಾವು ಅಂದ್ಕೊಂಡ್ವಿ ತುಂಬ ಜನ ಇರ್ತಾರೆ ಅಂತ ಹೇಳಿಬಿಟ್ಟು. ನಮ್ಮನೆಯವ್ರು ಹೇಳ್ತಾಯಿದ್ರು ಇವಾಗೇನು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಸೊ ವಾರಗಳಲ್ಲಿ ಬಂದರೆ ವೀಕೆಂಡಲ್ಲಿ ಬಂದರೆ ಇಲ್ಲೆಲ್ಲ ಜನ ಇರ್ತಾರೆ, ತುಂಬ ರಶ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನಾವೆಲ್ಲ ಮುಂದೆ ಪಾಸ್ ಆಗ್ತಾ ಇದ್ವಿ. ನೀವು ನೋಡ್ಬೋದು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಗೋಪುರ ನೋಡಬೇಕು, ಗೋಪುರದಲ್ಲಿ ಕಳಸಗಳನ್ನ ನಿಲ್ಲಿಸಿರ್ತಾರಲ್ವ ಅದನ್ನು ನೋಡಬೇಕು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದೆಲ್ಲ ಕ್ಯೂಗೆ ಮಾಡಿರೋವಂಥ ಸಿಸ್ಟಮು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡಿ, ಜನನೇ ಇಲ್ಲ. ನಾವು ಹೋಗುವಾಗ ಇಲ್ಲಿಂದ ಸಲೀಸಾಗಿ ಬಂದುಬಿಟ್ವಿ. ಅಂದರೆ ಟಿಕೆಟ್ ಎಲ್ಲ ಇರುತ್ತಲ್ವ, 200 ರೂಪಾಯಿ ಟಿಕೆಟು, 50 ರೂಪಾಯಿಂದು, 1000 ರೂಪಾಯಿಂದು ಟಿಕೆಟ್ ಎಲ್ಲ ಮಾಡಿದ್ದಾರೆ. ನಾವಿಲ್ಲಿ 200 ರೂಪಾಯಿ ಟಿಕೆಟ್ಗೆ ಬಂದ್ವಿ. ಸೊ ಒಳಗೆ ಬರ್ತಿದ್ದಂಗೆ ಸ್ವಲ್ಪ ಕ್ರೌಡ್ ಇತ್ತು, ಬಟ್ ಅಷ್ಟು ಕ್ರೌಡ್ ಇಲ್ದಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಕ್ರೌಡ್ ಅಲ್ಲಿತ್ತು, ಬಟ್ ಆದರೆ ಬೇಗ ಬೇಗನೆ ಮೂವ್ ಆಗ್ತಾಯಿತ್ತು. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಅಂದರೆ, ನಾವೇನು ನೋಡಿ ಇಲ್ಲಿ ಒಳಗಡೆ ಏನಿದೆ ಈ ಸರೌಂಡಿಂಗಲ್ಲಿ ಬೇಗ ಬೇಗ ಎಲ್ಲರನ್ನೂ ಬಿಡ್ತಾರೆ. ಬಟ್ ನಮಗೆ ದೇವ್ರ ದರ್ಶನ ಅಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅಷ್ಟು ಬೇಗ ಎದ್ದು ಅಷ್ಟು ದೂರದಿಂದ ಬಂದು ದೇವ್ರ ದರ್ಶನ ಮಾಡಿದಾಗ ಖುಷಿ ಆಗುತ್ತಲ್ಲ, ಅದನ್ನು ಒಂಥರ ಫೀಲ್ ಮಾಡೋರ್ಗಷ್ಟೇ ಗೊತ್ತಿರುತ್ತೆ. ಗರ್ಭಗುಡಿ ಒಳಗಡೆ ಸುಮಾರು 2 ನಿಮಿಷಗಳ ಕಾಲ ನಿಂತ್ಕೊಂಡು ದೇವ್ರ ದರ್ಶನನ ಮಾಡಿದ್ವಿ ಅಂದರೆ ನನಗೆ ನಂಬೋಕೆ ಆಗಲಿಲ್ಲ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ತುಂಬ ಕ್ರೌಡ್ ಇರುತ್ತೆ, ತಳ್ತಾರೆ, ದೇವ್ರು ನೋಡ್ಲಿಕ್ಕೆ ಬಿಡೋದಿಲ್ಲ. ರೀಸೆಂಟಾಗಿ ನೋಡಿದ್ದೆ, ನಾವು ಅಷ್ಟು ದೂರದಿಂದ ಹೋದ್ವಿ ಸರ್, ನಮಗೆ ದೇವ್ರ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದರು, ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಬಟ್ ನಾನು 2 ನಿಮಿಷ, ನಾನು ಎಣಿಸ್ಕೊಂಡಂಗೆ 2 ನಿಮಿಷ ಗರ್ಭಗುಡಿನಲ್ಲಿ ನಿಂತು ದೇವ್ರ ದರ್ಶನನ ಮಾಡಿದ್ದಾಯಿತು. ತುಂಬ ಚೆನ್ನಾಗಿತ್ತು. ಇನ್ನು ಈಚೆ ಬಂದಮೇಲೂ ಅಷ್ಟೇ ಆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಇರುತ್ತಲ್ವ, ಸೊ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಬೋದು. ಗರ್ಭಗುಡಿ ಒಳಗಡೆ ವಿಡಿಯೋ ಎಲ್ಲ ಅಲೋ ಮಾಡೋದಿಲ್ಲ. ಸೊ ದೇವ್ರ ದರ್ಶನ ಅಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಇನ್ನು ತುಂಬ ಜನ ಬಂದಿದ್ದಾರೆ. ಅಂದರೆ ಈ ಸಂಘಗಳೆಲ್ಲ ಇರುತ್ತಲ್ವ ಊರ ಕಡೆ ಎಲ್ಲ, ಸೊ ಆ ಥರ ಎಲ್ಲ ಒಂದೇ ಥರ ಯೂನಿಫಾರ್ಮ್, ಅಂದರೆ ಒಂದೇ ಥರ ಸ್ಯಾರಿ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಮಿಸ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಇನ್ನು ಇಲ್ಲೊಬ್ಬರು ಆಂಟಿ ಏನೋ ಗೋಡೆ ಮೇಲೆ ಬರೀತಿದ್ರು. ನಾನು ಅವ್ರನ್ನ ಕೇಳೋಣ ಅಂದ್ಕೊಂಡೆ, ಏನಕ್ಕೆ ಆ ಥರ ಬರೀತಿದ್ದಾರೆ. ಮೇ ಬಿ ನನಗನ್ಸೋ ಪ್ರಕಾರ ನಾವೇನಾದರೂ ಅಂದ್ಕೊಂಡಿರ್ತೀವಲ್ವ ಅದು ನೆರವೇರಲಿ ಅಂತ ಹೇಳಿಬಿಟ್ಟು ಬರೆಯೋ ಥರ ಏನೋ ಅಂತ. ಬಟ್ ಅಷ್ಟರೊಳಗಡೆ ಅವರು ಮೂವ್ ಆನ್ ಆಗಿಬಿಟ್ರು. ಹಂಗಾಗಿ ನಾನೇನು ಕೇಳೋಕ್ಕೆ ಹೋಗಲಿಲ್ಲ. ಇನ್ನು ಪ್ರಸಾದ ಎಲ್ಲ ತೊಗೊಂಡು ನಾವು ಈಚೆ ಬಂದ್ವಿ. ಸೊ ಈಚೆ ಬರ್ತಿದ್ದಂಗೆ ತುಂಬ ಬಿಸಿಲು. ನಾವು ಒಳಗೆ ಹೋಗುವಾಗ ವೆದರ್ ಹೆಂಗಿತ್ತು ಅದ್ರ ಆಪೋಸಿಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ದರ್ಶನ ಎಲ್ಲ ಮುಗಿಸಿ ಈಚೆ ಬರೋಷ್ಟರೊಳಗಡೆ 10:30 ಏನೋ ಟೈಮ್ ಆಗಿತ್ತು. ಬೇಗನೆ ದರ್ಶನ ಆಗೋಯ್ತು. ನಾವೇನು ಅಂದ್ಕೊಂಡಿದ್ವಿ ಗೊತ್ತಾ, ಹೋಗುವಾಗ ಒಂದು 3 ಗಂಟೆನಾದರೂ ಆಗ್ಬೋದೇನೋ ದರ್ಶನ ಮಾಡ್ಕೊಂಡು ಈಚೆ ಬರಲಿಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ 10:30ಗೆಲ್ಲ ನಾವು ಈಚೆ ಬಂದಿದ್ದು ನೋಡಿ ಎಷ್ಟು ಖುಷಿ ಆಯಿತು ಅಂತಂದರೆ, ಇಷ್ಟು ಬೇಗ ದರ್ಶನ ಆಯ್ತಲ್ವಾ, ಏನೋ ಒಂಥರ ದೇವ್ರ ಸಾಕಾರ ಅಂತಲೇ ಹೇಳ್ಬೋದು.
ವೇದಾಂಶಕ್ಕೆ ತೋರಿಸು ಪ್ರತಿ ಅಲ್ಲಿಚ್ಚ ಗ್ರೂಪ್ ಆಗಿರ್ತದೆ. ಇನ್ನು ದೇವ್ರ ದರ್ಶನ ಎಲ್ಲ ಆದಮೇಲೆ ನಾವು ಸ್ವಲ್ಪ ಈಚೆ ಬಂದ್ವಿ ಅಲ್ವಾ, ಸೊ ಅಲ್ಲೆಲ್ಲ ಸುತ್ತ ವಾತಾವರಣ ಸ್ಟೆಪ್ಸ್ ಎಲ್ಲ ಹತ್ಕೊಂಡ್ಬರ್ತಾರಲ್ವ ಅಲ್ಲೆಲ್ಲ ನೋಡಿದ್ವಿ. ಇನ್ನು ಈಚೆ ಎಲ್ಲ ಭಜನೆ ಎಲ್ಲ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತದೆಲ್ಲ. ಇನ್ನು ವೇದಾಂಶಗೂ ಕೆಲವೊಂದಷ್ಟು ಆಟ ಸಾಮಾನೆಲ್ಲ ನೋಡಿದ್ನಲ್ಲ, ಅವ್ನು ಶಾಪಿಂಗ್ ಶುರು ಮಾಡ್ಕೊಂಡ. ಇದು ಯಾವ್ದು ತಗೊಂಡೆ ವೇದಾಂಶ? ಇನ್ನು ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಮ್ಯಾಗ್ನೆಟಿಕ್ ಥರ ಬರುತ್ತಲ್ಲ, ಆ ಥರ ಇರುತ್ತೆ ಬ್ಯಾಕ್ ಸೈಡು. ನಾವು ಫ್ರಿಜ್ ಡೋರ್ಗೆಲ್ಲ ನಾವು ಸ್ಟಿಕ್ ಮಾಡ್ಬೋದು. ಸೊ ನಾನು ಎರಡನ್ನು ತೊಗೊಂಡೆ, ಅಂದರೆ ಒಂದು ಬುದ್ಧ ತೊಗೊಂಡೆ, ಇನ್ನೊಂದು ಮೈಸೂರ್ದು ಏನಿದೆ ಗೋಪುರ ಬೆಟ್ಟದ್ದಾಗಿರ್ಬೋದು, ಜೊತೆಗೆ ಇನ್ನೊಂದು ಮಹಿಷಾಸುರಂದಿದೆ. ಸೊ ಅರಮನೆಯೂ ಬರುತ್ತೆ. ಸೊ ಆ ಥರದ್ದು ಹೋಗಿದ್ದ ನೆನಪಿಗೆ ಒಂದಿರಲಿ ಅಂತ ಹೇಳಿಬಿಟ್ಟು ತೊಗೊಂಡೆ. ಇನ್ನು ವೇದಾಂಶ ಅಂತೂ ಟಿಫನ್ ಮಾಡಿರಲಿಲ್ಲ, ಅವ್ನು ಯಾಕೋ ತಿನ್ನಲಿಲ್ಲ ಅವನು. ಹಾಗಾಗಿ ಇನ್ನು ಸುಸ್ತು ಪಡ್ತಾನೆ ಅಂತ ಹೇಳಿಬಿಟ್ಟು ಕಬ್ಬಿನ ಹಾಲು ತೊಗೊಂಡು ಕುಡಿಸಿದ್ರು ನಮ್ಮನೆಯವರು. ಇನ್ನು ಖುಷಿಗಂತೂ ಏನೂ ತೊಗೊಂಡಿರಲಿಲ್ಲ. ಯಾಕೆಂತಂದರೆ ನಮ್ಮನೆಯವರು ಅವಳಿಗೆ ಏನಕ್ಕೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಸಿಗೋದೇ ತಾನೇ, ಏನಕ್ಕೆ ಇವನಾದರೂ ಆಟ ಮಾಡ್ತಾನೆ, ಏನೋ ಒಂದು ಆಟ ಸಾಮಾನು ಕೊಡ್ಸೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು. ಬಟ್ ಆದರೆ ಇವಾಗ ಏನು ಗೊತ್ತಾ, ಅವಳು ಕರ್ಕೊಂಡು ಬರಲಿಲ್ಲ. ಅವಳು ಸಹ ಬರ್ತೀನಿ ಅಂತ ಅಂದ್ಲು. ಇನ್ನು ಅವಳನ್ನ ಕರ್ಕೊಂಡು ಬಂದಿಲ್ಲ, ಬಿಟ್ಟು ಬಂದಿದ್ದೀವಿ. ಇನ್ನು ಜೊತೆಗೆ ಹೋದ ತಕ್ಷಣ ಏನಾದರೂ ಕೇಳ್ತಾಳೆ, ಏನಾದರೂ ತಂದಿದ್ದೀರಾ ನನಗೆ ಅಂತ ಹೇಳ್ಬಿಟ್ಟು. ನಾವು ಅವಾಗಲೂ ತೊಗೊಂಡೋಗಿಲ್ಲ ಅಂದರೆ ಇನ್ನೂ ಬೇಜಾರು ಮಾಡ್ಕೊತಾಳೆ. ಹಾಗಾಗಿ ಅವಳಿಗೆ ಒಂದೆರಡು ಐಟಮ್, ಸೊ ಅವಳಿಗೆ ಸೆಟ್ ಆಗೋವಂಥದ್ದನ್ನು ತೊಗೊಂಡೆ. ಇನ್ನು ಅಲ್ಲಿಂದ ಸ್ಟ್ರೈಟು ನಾವು ಮೈಸೂರು ಬಸ್ ಸ್ಟಾಪ್ ಕಡೆ ಬಂದ್ವಿ. ಇನ್ನು ರಿಟರ್ನು ಬೆಂಗಳೂರಿಗೆ ಯಾವ ಟೈಮ್ಗೆ ಬಸ್ ಹತ್ತಿದ್ವಿ ಅನ್ನೋದು ನನಗೆ ನಿಜ ನೆನಪಿಲ್ಲ, ಮರ್ತಂಗೆ ಆಗಿಬಿಟ್ಟಿದೆ. ಬಟ್ ಆದರೆ ಇನ್ನೂ ಊಟದ ಟೈಮ್ ಅಂತೂ ಆಗಿರಲಿಲ್ಲ. ಯಾಕೆಂತಂದರೆ ದೇವಸ್ಥಾನದಲ್ಲೇ ಪ್ರಸಾದ ಇರುತ್ತೆ, ಬಟ್ ಆದರೆ ತುಂಬ ಇನ್ನೂ ಟೈಮ್ವರೆಗೂ ವೆಯ್ಟ್ ಮಾಡಬೇಕಿತ್ತು. ಸೊ ಅಷ್ಟರೊಳಗಡೆ ನಮಗಿಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಬೇಗ ಮನೆಗೆ ಹೋಗಿ ರೀಚ್ ಆಗೋಣ. ಯಾಕೆಂದರೆ ಖುಷಿ ಬರೋಷ್ಟರೊಳಗಡೆ ನಾವು ರಿಟರ್ನು ಮನೆಗೆ ಹೋಗೋ ಥರನೇ ಇತ್ತು ಟೈಮಿಂಗ್ಸು ನಮಗೆ. ಹಾಗಾಗಿ ಹೊರ್ಟ್ಬಿಡೋಣ ಅಂತ, ಅಂದರೆ ಊಟಕ್ಕೆ ಸುಮಾರು 2-2.5 ಅವರ್ವರೆಗೂ ವೆಯ್ಟ್ ಮಾಡಬೇಕಿತ್ತು. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾವು ಮತ್ತೆ ಬೆಂಗಳೂರಿಗೆ ಬಸ್ ಹತ್ತಿದ್ವಿ. ಸೊ ಒಂಥರ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು, ಒಂಥರ ಖುಷಿ ಆಯಿತು ನನಗಂತೂ. ಆಷಾಢ ಟೈಮಲ್ಲಿ ತಾಯಿ ಚಾಮುಂಡೇಶ್ವರಿ ದೇವ್ರ ದರ್ಶನ ಮಾಡಿದ್ದು, ಅದರಲ್ಲೂ 2 ನಿಮಿಷಗಳ ಕಾಲ ದೇವ್ರನ್ನ ನೋಡಿ ದರ್ಶನ ಮಾಡ್ಕೊಂಬಂದಿದೆಯಲ್ಲ, ಅದು ಒಂಥರ ತುಂಬಾ ಖುಷಿ ಆಗುತ್ತೆ. ಇನ್ನು ನಾವು ಬಸ್ಸಲ್ಲಿ ಬರ್ತಾ ಇರುವಾಗ ನನಗೆ ಆಲ್ರೆಡಿ ಹೊಟ್ಟೆ ಹಸಿವು ಶುರು ಆಗ್ತಾಯಿತ್ತು. ಸೊ ಏನು ತೊಗೊಳ್ಳಿಲ್ಲ, ಏನು ತಿನ್ನಲಿಲ್ಲ. ಯಾಕೆಂದರೆ ನಾವು ಬಸ್ ಹತ್ತುವಾಗ ಊಟ ಏನು ಮಾಡೋ ಥರ ಇರಲಿಲ್ಲ. ಸೊ ಬಸ್ ಹತ್ತಿದ ಮೇಲೆ ಯಾಕೋ ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೊರಗಡೆ ಏನಾದರೂ ತೊಗೊಂಡು ತಿನ್ನಲಿಕ್ಕೂ ಮನಸ್ಸಾಗೋದಿಲ್ಲ ನನಗೆ. ಬೇಡ, ನಾವು ಬೆಂಗಳೂರಿಗೆ ಹೋದ್ಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಬಟ್ ಆದರೆ ಸ್ಯಾಟಲೈಟ್ ಬಸ್ ಸ್ಟಾಪ್ ರೀಚ್ ಆದಾಗ ಕರೆಕ್ಟಾಗಿ 3 ಗಂಟೆ ಟೈಮು. ಸೊ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಬಂದ್ವಿ. ಅಂದರೆ ಬೇಗನೆ ದರ್ಶನ ಆದ ತಕ್ಷಣ ಅಂದ್ಕೊಂಡ್ವಿ ಈ ಟೈಮ್ಗೆಲ್ಲ ರೀಚ್ ಆಗ್ಬೋದು ಅಂತ ಹೇಳಿಬಿಟ್ಟು. ಸೊ ಆ ಟೈಮ್ಗೆಲ್ಲ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಸೊ ನಮ್ಮನೆಯವರು ಇನ್ನು ಊಟ ಬೇರೆ ಹೊಟ್ಟೆ ಹಸಿವಾಗ್ತಾಯಿತ್ತಲ್ಲ, ಹಾಗಾಗಿ ಹೋಟೆಲ್ ಕರ್ಕೊಂಡೋಗಿ ಅಲ್ಲಿಂದ ಊಟ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗಿದ್ದಾಯಿತು. ಸೊ ವೇದಾಂಶು ಹೋಟೆಲಲ್ಲೂ ಸಹ ಏನೂ ತಿನ್ನಲಿಲ್ಲ ನೀಟಾಗಿ, ಹಾಗಾಗಿ ಅವನಿಗೆ ಮನೆಗೆ ಬಂದು ತಿನ್ನಿಸಿದ್ವಿ. ಇನ್ನು ನೀವು ನೋಡ್ಬೋದು ಆಟ ಸಾಮಾನು ತೊಗೊಂಡು ಬಂದಿದ್ನಲ್ಲ, ಸೊ ಅದನ್ನೆಲ್ಲ ಇಟ್ಕೊಂಡು ನೋಡ್ತಿದ್ದ. ಅಷ್ಟರೊಳಗಡೆ ಖುಷಿನೂ ಬಂದಳು. ಸೊ ಅವಳಿಗೇನೋ ಒಂದು ತಂದಿದ್ದರಿಂದ ಅವಳಿಗೊಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತ, ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.